ಸರ್ಕಾರಿ ಸಂಸ್ಥೆಗಳ ಜನಸ್ನೇಹಿ ಎಂದು ಹೇಳಲಾಗುವ ಆಡಳಿತ ವ್ಯವಸ್ಥೆಯು ಹೇಗಿರಬೇಕು, ಸರ್ವರನ್ನು ಸಮಾನವಾಗಿ ಕಾಣುತ್ತಾ ನಿಷ್ಪಕ್ಷಪಾತವಾಗಿ ಆಡಳಿತದಲ್ಲಿ ಕಾರ್ಯನಿರ್ವಹಣೆಯ ಶೈಲಿ ಹೇಗಿರಬೇಕು ಎಂಬುದಕ್ಕೆ ದಾರಿದೀಪವೇ ಭಾರತ ಸಂವಿಧಾನ. ಇದರ ಬಗ್ಗೆ ನಾಗರಿಕರು, ಮುಖ್ಯವಾಗಿ ಭಾರತದ ಯುವ ಪೀಳಿಗೆಯಲ್ಲಿ ಜನಜಾಗೃತಿಯನ್ನು ಮೂಡಿಸುವ ಮಹತ್ವದ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರ ಈಗ ಸಾಕಾರಗೊಳಿಸುತ್ತಿದೆ. ಒಬ್ಬ ನಾಗರಿಕನ ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು ಹೇಗಿರಬೇಕು, ಏನಿರಬೇಕು ಎಂಬುದರ ಆಕರವಾದ ಸಂವಿಧಾನ ಸರ್ಕಾರಿ ಸಂಸ್ಥೆಗಳ ರಾಜಕೀಯ ನೀತಿ ಸಂಹಿತೆ, ರಚನೆ, ಅಧಿಕಾರ, ಕರ್ತವ್ಯಗಳಿಗೆ ಒಂದು ಚೌಕಟ್ಟು ಒದಗಿಸುತ್ತದೆ. ಸರಳವಾಗಿ ಹೇಳುವುದಾದರೆ ಇದರ ಪ್ರಾಮುಖ್ಯತೆ ದೇಶದ ತತ್ವ ಆಡಳಿತಕ್ಕೆ ಆಧಾರವಾಗಿದೆ. ಭಾರತ ಸಂವಿಧಾನವನ್ನು ಸಂವಿಧಾನ ಸಭೆಯು 26 ನವೆಂಬರ್ 1949ರಂದು ಅಂಗೀಕರಿಸಿತು. ಹೀಗೆ ಅಂಗೀಕರಿಸಲಾಗಿರುವ ಸಂವಿಧಾನವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂದು ಘೋಷಿಸುತ್ತದೆ. ಹೆಮ್ಮೆಯ ಈ ಸಂವಿಧಾನವು ಜನರ ಪರವಾಗಿ ನಿರ್ಧಾರ ತೆಗೆದುಕೊಳ್ಳುವುದನ್ನು ಹಾಗೂ ಸಾರ್ವಜನಿಕ ಅಭಿಪ್ರಾಯದ ನ್ಯಾಯಯುತ ಪ್ರಾತಿನಿಧ್ಯ ನೀಡುವುದನ್ನು ಖಚಿತಪಡಿಸುತ್ತದೆ. ಅಧಿಕಾರದಲ್ಲಿರುವ ಅಧಿಕಾರಿಗಳು ತಾವು ಸೇವೆ ಸಲ್ಲಿಸಿದ ಜನರಿಗೆ ಹೇಗೆ ಉತ್ತರದಾಯಿ ಆಗಿರಬೇಕು ಎಂಬುದನ್ನು ವಿವರಿಸಿದೆ. ಭಾರತ ಸಂವಿಧಾನದ ಮಹತ್ವವನ್ನು ಹೀಗೆ ಪಟ್ಟಿ ಮಾಡಬಹುದಾಗಿದೆ. ಮೊದಲನೆಯದು, ದೇಶದ ಎಲ್ಲ ನಾಗರಿಕರು ಒಪ್ಪಿಕೊಳ್ಳಬಹುದಾದ ನಿಯಮಗಳು ಮತ್ತು ತತ್ವಗಳನ್ನು ಇದು ರೂಪಿಸಿದೆ. ಎರಡನೆಯದು, ಜನತೆ ದೇಶದ ಆಡಳಿತ ಯಾವ ರೀತಿಯಲ್ಲಿ ನಡೆಸಬೇಕೆಂದು ಬಯಸುತ್ತಾರೆ ಎಂದು ಸೂಚಿಸುತ್ತದೆ. ಮೂರನೆಯದು, ಸರ್ಕಾರ ಮತ್ತು ದೇಶದಲ್ಲಿ ಎತ್ತಿ ಹಿಡಿಯಬೇಕೆಂದು ಅವರು ಜನರು ಬಯಸುವ ನಂಬುವ ಆದರ್ಶಗಳಿವೆ. ಜಗತ್ತಿನಲ್ಲಿಯೇ ಶ್ರೇಷ್ಠ ಹಾಗೂ ಅನುಕರಣೀಯವಾದುದು ಎಂದು ಪರಿಗಣಿಸಲಾಗುವ ಭಾರತದ ಸಂವಿಧಾನ ರಚನೆಯಾಗಿ ಈಗ 75 ವರ್ಷವಾಗುತ್ತಿದೆ. ಇಂಥ ಒಂದು ಸಂದರ್ಭವನ್ನು ಅರ್ಥಪೂರ್ಣವಾಗಿಸಲು ಕೋಟ್ಯಾಂತರ ಕನ್ನಡಿಗರಲ್ಲಿ ಅದರ ಬಗ್ಗೆ ಜಾಗೃತಿ ಮೂಡಿಸುವುದಕ್ಕಿಂತಲೂ ಉತ್ತಮ ಮಾರ್ಗ ಯಾವುದಿದೆ ಹೇಳಿ? ಅರ್ಥಪೂರ್ಣ ಆಚರಣೆಯ ಭಾಗವಾಗಿಯೇ ರಾಜ್ಯಾದ್ಯಂತ 1 ತಿಂಗಳು ಸಂವಿಧಾನ ಜಾಗೃತಿ ಸಮಾವೇಶ ನಡೆಯಲಿದೆ. ಇದರ ಭಾಗವಾಗಿ ಜಿಲ್ಲಾ ಕೇಂದ್ರಗಳು ವಿವಿಧೆಡೆ ಜಾಥಾ, ಚರ್ಚೆ, ಅರಿವು ಕಾರ್ಯಕ್ರಮಗಳು ನಡೆಯಲಿವೆ. ಸಂವಿಧಾನದ ಮಹತ್ವ, ಮೌಲ್ಯಗಳ ಕುರಿತು ಜನರಿಗೆ ಮನನ ಮಾಡಿಸುವ, ರಾಷ್ಟ್ರೀಯ ಏಕತೆ ಎತ್ತಿ ಹಿಡಿಯುವ ಜಾಗೃತಿ ಜಾಥಾ, ಸ್ತಬ್ಧ ಚಿತ್ರ ಮೆರವಣಿಗೆ ನಡೆಯಲಿದೆ. ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ಇದು ನಡೆಯಲಿದೆ. ಅಂತಿಮವಾಗಿ ಫೆಬ್ರವರಿ 24 ಮತ್ತು 25ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸಮಾವೇಶ ನಡೆಯಲಿದೆ. ವಿದ್ಯಾರ್ಥಿಗಳ ವಿಜ್ಞಾನ ವಸ್ತು ಪ್ರದರ್ಶನ ಆಯೋಜಿಸಲಾಗಿದೆ. ಇಂತಹ ಸಂವಿಧಾನ ಕುರಿತು ನಾಗರಿಕರಲ್ಲಿ, ಮುಖ್ಯವಾಗಿ ಯುವ ಜನರಲ್ಲಿ ಜಾಗೃತಿ, ಅರಿವು ಮೂಡಿಸಿ ಸಮ ಸಮಾಜ ನಿರ್ಮಿಸುವ ಗುರಿ ಸಾಕಾರಗೊಳಿಸುವುದೇ ಈ ಸಂವಿಧಾನ ಜಾಗೃತಿ ಕಾರ್ಯಕ್ರಮದ ಉದ್ದೇಶವಾಗಿದೆ. ಸಂವಿಧಾನ ಎಂಬುದು ದೇಶದ ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ನಡೆದ ಮೌನ ಕ್ರಾಂತಿಯ ಪ್ರತಿಫಲ. ಇಂತಹ ಮೌನ ಕ್ರಾಂತಿಯನ್ನು ಕೈಗೊಂಡಿದ್ದವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ದೇಶಕ್ಕೆ ಸ್ವಾತಂತ್ರ್ಯ ಬಂದರೂ ತನ್ನದೇ ಆದ ಸಂವಿಧಾನವೇ ಇರಲಿಲ್ಲ. ಅದನ್ನು ರೂಪಿಸಿದವರು ಡಾಕ್ಟರ್ ಅಂಬೇಡ್ಕರ್ ಅವರು. ಇದು ಭವ್ಯ ಭಾರತದ ನಿರ್ಮಾಣಕ್ಕೂ ಬುನಾದಿಯಾಗಿದೆ. ಇಂದು ಸಂವಿಧಾನಾತ್ಮಕ, ಪ್ರಜಾಸತ್ತಾತ್ಮಕ ಮತ್ತು ಸರ್ವತಂತ್ರ ಸ್ವತಂತ್ರ ಭಾರತದಲ್ಲಿ ಜನರು ತಮ್ಮ ಹಕ್ಕುಗಳೊಂದಿಗೆ ಜೀವಿಸುತ್ತಿರುವುದರ ಮೂಲ ಅಡಿಪಾಯವೇ ಸಂವಿಧಾನ. ಇದರ ಕುರಿತು ಹೆಚ್ಚು ಜಾಗೃತಿ ಮೂಡಿಸುವ ಮೂಲಕ ಯುವ ಪೀಳಿಗೆಗೆ ಅವರ ಹಕ್ಕುಗಳ ಪರಿಚಯ ಮಾಡಿಕೊಡುವುದು ಹಾಗೂ ಅದರ ಪಾಲನೆಗೆ ಒತ್ತು ನೀಡುವುದು ಈಗ ನಡೆಯುತ್ತಿರುವ ಜಾಗೃತಿ ಸಮಾವೇಶದ ಉದ್ದೇಶ ಹಾಗೂ ಗುರಿ. ಬನ್ನಿ, ನಾವು, ನೀವು, ಅವರು, ಇವರು ಎಲ್ಲರೂ ಇದರಲ್ಲಿ ಭಾಗಿಯಾಗೋಣ. ನಮ್ಮ ಮೂಲಭೂತ ಹಕ್ಕುಗಳನ್ನು ತಿಳಿಯುತ್ತಾ, ಜಾಗೃತಿ ಮೂಡಿಸುತ್ತಾ, ಸಂವಿಧಾನ ಕುರಿತ ಅರಿವಿನ ಹಣತೆ ಬೆಳಗಿಸೋಣ. ಬನ್ನಿ, ಕೈ ಜೋಡಿಸಿ.